ಆಲ್ವೇಸ್ ಐ ಬಿಲೀವ್ ಇನ್ ಕ್ರೌಡ್ ಫಂಡಿಂಗ್. ಒಂಥರ ಕ್ರೌಡ್ ಫಂಡಿಂಗ್ ಎಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲ. ಹಾಡು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಹಾಡು ನೋಡಿದ ತಕ್ಷಣ ಒಂದು ಕುತೂಹಲ ಡೆವಲಪ್ ಆಗಿದೆ ನನಗೆ. ಫಿಲಮ್ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ತುಂಬ ಕ್ವಶನ್ ಮಾರ್ಕ್ಗಳಿದೆ ಹಾಡಲ್ಲಿ. ಒಂಥರ ಏನೋ ಕೊಲ್ಲೋದು ಮತ್ತು ಫಸ್ಟು ಪ್ರೇಮ ಕಾಮ ಅಂದ್ಕೊಂಡು ಲೈಕ್ ಖಂಡಿತ ನನಗನ್ಸುತ್ತೆ ಜನಗಳಿಗೆ ಇದು ತುಂಬಾ ಈ ಟ್ರೈಲರೇ ಕುತೂಹಲ ಹುಟ್ಟಿಸಿದೆ. ನಾನು ಎಷ್ಟು ಜನಕ್ಕೆ ಪಾಸ್ ಆನ್ ಮಾಡಿದೆ ಇದನ್ನು ಅಂದರೆ ಎಲ್ಲ ನೋಡ್ತಾ ಇದ್ದಾರೆ. ನಂದು ಈ ರೀಸೆಂಟಾಗಿ ನಾನು ಫೇಸ್ಬುಕ್ಕಲ್ಲಿ ಒಂದು ಮಿಟಲಯ್ಯ ಅಂತ ಒಂದು ಪುಟ್ ಮಕ್ಕಳು ಡ್ಯಾನ್ಸ್ ಮಾಡಿದ್ದು ಹಾಕಿದೆ. ಅದಕ್ಕೆ 1.5 ಕೋಟಿ ವ್ಯೂಸ್ ಆಗಿದೆ ಅಲ್ಲಿ. ಆ ಥರ ನಾವು ಇದನ್ನು ಜಾಸ್ತಿ ಜನ ಒಬ್ರಿಗೊಬ್ರು ಅದನ್ನು ಸ್ಪ್ರೆಡ್ ಮಾಡ್ಕೋತಾ ಹೋಗಬೇಕು. ಈಗ ಈ ಮೂವಿ ರಿಲೀಸ್ ಆಗ್ತಿದೆ ಅನ್ನೋದನ್ನು ಯಾರು ನಿಮ್ಮಲ್ಲೇ ಇವತ್ತು ಇಲ್ಲಿ ವಾಪಸ್ ಹೋದ್ಮೇಲೆ ನೀವು ಇದನ್ನು ನಿಮ್ಮಲ್ಲೇ ಇಟ್ಕೋಬಾರ್ದು. ನೀವು ಇವಾಗ ಎಲ್ಲ ಹೇಳಿ ಅಟ್ಲೀಸ್ಟು ಒಬ್ಬೊಬ್ಬರು 1,000 ಜನನ ಕರ್ಕೊಂಡು ಬಂತು ಅಂದರೆ ಈ ಮೂವಿ ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ದಟ್ಸ್ ವಾಟ್ ನನಗೆ ಆಲ್ವೇಸ್ ಐ ಬಿಲೀವ್ ಇನ್ ಕ್ರೌಡ್ ಫಂಡಿಂಗ್. ಒಂಥರ ಕ್ರೌಡ್ ಫಂಡಿಂಗ್ ಎಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದನ್ನು ಸಕ್ಸಸ್ ಮಾಡಲೇಬೇಕು ಅನ್ನೋದು ಒಂದು ಎಲ್ಲರಿಗೂ ಛಲ ಇರಬೇಕು. ಯಾಕೆಂದರೆ ಇದು ಫ್ರೆಂಡ್ಸ್ ಫೋರಮಲ್ಲಿ ನಾನು ಒಬ್ಬಳು ಮೆಂಬರು. ನಂಗೆ ಅವ್ರಗಳ ಕಷ್ಟಗಳು ಅವಾಗ ಫ್ರೆಂಡ್ಸ್ ಫೋರಮಲ್ಲಿ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು ದುಡ್ಡು ಬರುತ್ತೋ ಇಲ್ವೋ ವಾಪಸ್ಸು ಅಂತ ಎಲ್ಲರಿಗೂ ಒಂಥರ ಆತಂಕ ಆಯಿತು. ನನಗೇನು ಪರವಾಗಿಲ್ಲ, ನಾನು ಡೊನೇಷನ್ಗೆ ಲಕ್ಷಾಂತರ ಕೊಡ್ತಾಯಿರ್ತೀನಿ, ಎವ್ರಿ ಮಂತ್ ಕೊಡ್ತಾಯಿರ್ತೀನಿ. ಸೊ ನನಗೆ ಇನ್ನೂ ಇನ್ವಾಲ್ವ್ ಆಗೋಣ ಅಂತ ಆಸೆ ಇತ್ತು. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಫಂಡಿಂಗ್ ಮಾಡೋಣ ಅಂತ ಭಾಳ ಆಸೆ ಇತ್ತು. ಆದರೆ ನನಗೆ ಏನಂತ ಹೇಳಿದ್ರೆ ರವಿ ದೀಕ್ಷಿತ್ ನಂಗೆ ತುಂಬ ಕ್ಲೋಸ್ ಫ್ರೆಂಡು. ಅವ್ರ ಹತ್ರ ನಾವು ಕ್ಲೋಸಾಗಿ ಡಿಸ್ಕಸ್ ಮಾಡ್ತಿದ್ವಿ. ಆದರೆ ನಂಗೆ ಯಾಕೆ ತಡಿತಾ ಇದ್ದೆ ನಾನು ಅಂತ ಹೇಳಿದ್ರೆ ಸರ್ಟನಿಟಿ ಇರಲಿಲ್ಲ ಇದರಲ್ಲಿ. ವಾಟ್ ಈಸ್ ಇಟ್, ಹೌ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ನೆಕ್ಸ್ಟ್ ವಾಟ್ ಅನ್ನೋದಿರಲಿಲ್ಲ. ಆಮೇಲೆ ನಾವು ಹಾಕಿದ್ರೆ ಸುಮ್ಮನೆ ನೀರಲ್ಲಿ ಹೋಮ ಆದಾಗತ್ತೇನೋ ದುಡ್ಡು ಅಂತ ಐ ಕೀಪ್ ವಾಚಿಂಗ್. ಯಾವಾಗಲಾರು ಈಗ ಕರೆಕ್ಟ್ ಟೈಮ್ ಬಂದಾಗ ಐ ವಿಲ್ ಎಂಟರ್ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲೇ ಈ ಸಿಹಿ ಸುದ್ದಿ ಬಂದು ಫಿಲಮ್ ರಿಲೀಸ್ ಆಗ್ತಿದೆ ಅಂತ. ಖಂಡಿತ ಇದು 66 ಜನ ಇದ್ದೀವಿ ನಾವು ಫ್ರೆಂಡ್ಸ್ ಫೋರಮಲ್ಲಿ. ಈ ಸಕ್ಸಸ್ ಆದರೆ ಎಲ್ಲರಿಗೂ ಒಂಥರ ಹುಮ್ಮಸ್ ಬರುತ್ತೆ. ಆಮೇಲೆ ಇದನ್ನು ಇಲ್ಲಿಗೆ ರವಿ ದೀಕ್ಷಿತ್ ಅವ್ರು ಸ್ಟಾಪ್ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು ಮೂವಿ ನಾನು ಸದ್ಯದಲ್ಲೇ ನಂದು ಎನ್ವೈರನ್ಮೆಂಟಲ್ ಬಗ್ಗೆ ಒಂದು ಮೂವಿ ತೆಗೆಯೋಣ ಅಂತ ಇದ್ದೀನಿ. ಅದಕ್ಕೆ ಜಲಧಾರೆ ಅಂತ ಅಂದ್ಕೊಂಡಿದ್ದೀನಿ ಹೆಸರು. ಸೊ ನಂದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೇಕ್ ರಿಜುವಿನೇಷನ್, ಅದು ಎನ್ವೈರನ್ಮೆಂಟಲ್ ಹೆಸಾರ್ಟ್ಸ್ ಏನೇನು ನಡೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಒಂದು ಮೂವಿ, ಕಮರ್ಷಿಯಲ್ ಮೂವಿನೇ ಮಾಡೋಣ ಅಂತ ಐ ಆಮ್ ಪ್ಲ್ಯಾನಿಂಗ್. ಅದಕ್ಕೆ ಇವಾಗೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಳ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕೆ ಕಲ್ಯಾಣ್ ಅವರು ಒಪ್ಕೊಂಡು ಇದ್ದಾರೆ. ಸೊ ಸದ್ಯದಲ್ಲೇ ಇದು ಸ್ಟಾರ್ಟ್ ಆಗ್ತಾಯಿದೆ ನನ್ನ ಮೂವಿ. ಎಲ್ಲರೂ ಅದಕ್ಕೂ ಇದು ಕೋಆಪ್ರೇಟ್ ಮಾಡಿ. ಆಮೇಲೆ ಈ ಮೂವಿನ ಇದನ್ನು ಮಲ್ಕೊಳಕ್ಕೆ ಬಿಡೋದು ಬೇಡ. ಸೊ ಎವ್ರಿಬಡಿ ಶುಡ್ ವಾಚ್ ದಿಸ್. ಓಕೆ, ಜಾಸ್ತಿ ಜನ ನಾವೆಲ್ಲ ಇಷ್ಟು ಜನ ಇದ್ದೀವಿ. ಈಗ ಮಾಧ್ಯಮದವರೆಲ್ಲ ಭಾಳ ಬಂದಿದ್ದಾರೆ. ಎಲ್ಲರೂ ನೋಡೋ ಹಾಗಾಗಲಿ ಎಲ್ಲ ಒಂದು ಅಟ್ಲೀಸ್ಟ್ ಇದು ತುಂಬ ಸಕ್ಸಸ್ಫುಲ್ಲಾಗಿ ಆ ಮಗುಗೆ ನಾವು ಏನೋ ಮಾಡೋಣ ಅಂದ್ಕೊಂಡಿದ್ದಾರೆ ಎಲ್ಲ ಸೇರಿ. ಸೊ ಡೆಫಿನೆಟ್ಲಿ ನಾವೆಲ್ಲ ಮಾಡೋಣ. ಇದಕ್ಕೆ ಲಾಟ್ಸ್ ಆಫ್ ಬೆಸ್ಟ್ ವಿಶಸ್ ಟು ಆಲ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಗುರುಪ್ರಸಾದ್ ಅವರಿಗೆ. ಗುರುಪ್ರಸಾದ್ನ ನಾನು 4-5 ಸತಿ ಮೀಟ್ ಮಾಡಿದ್ದೀನಿ ಅಷ್ಟೇ. 4-5 ಸತಿ ಮೀಟ್ ಮಾಡಿದಾಗಲೂ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ. ನಮ್ಮ ಮನೆಗೆ ಬಂದು ಡೈರೆಕ್ಟರ್ ಸ್ಪೆಷಲ್ ಬುಕ್ ಕೊಟ್ಟಿದ್ದರು. ಸೊ ಅದು ಸ್ಟಿಲ್ ಇಟ್ ಈಸ್ ದೇರ್. ನೋಡಿದಾಗ ಈ ಅಂತ್ಯ ಕಾಣಬಾರ್ದಾಗಿತ್ತು ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅಂಥ ದೊಡ್ಡ ಪ್ರತಿಭಾವಂತರು ಈ ಅಂತ್ಯ ಕಂಡಿದೆ ಅಂತ ಬೇಜಾರಾಗ್ತಾ ಇದೆ. ಆದರೆ ಅವ್ರ ಮಗು ಮುಖದಲ್ಲಿ ಅವರ ಎಲ್ಲ ಲಕ್ಷಣಗಳು ಇದೆ. ಆ ಮಗುನ ಒಂದು ಸಕ್ಸಸ್ಫುಲ್, ಅವಳು ಮುಂದೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ಅವಳ ಮೇಲೂ ಇರಲಿ. ಸೊ ಧನ್ಯವಾದಗಳು ನನ್ನ ಮಾತು ಕೇಳಿದ್ದೆ.